ರಾಮನಗರ ಡಿಸ್ಟಿಕ್ ಒಟ್ಟು 58,386 ಕೇಸ್ ಇದೆ. ಅದರಲ್ಲಿ 8,780 ಕೇಸನ್ನು ನಾವು ಲೋಕ ಅದಾಲತಿಗೋಸ್ಕರವಾಗಿ ಐಡೆಂಟಿಫೈ ಮಾಡಿದಂಥ ಕೇಸು. ಅದರಲ್ಲಿ ಇಲ್ಲಿ ತನಕ 1,387 ಕೇಸು ಪೆಂಡಿಂಗ್ ಕೇಸ್ ಡಿಸ್ಪೋಸಲ್ ಆಗಿದೆ. ನೆಕ್ಸ್ಟ್ 1,192 ಇವತ್ತು ಡಿಸ್ಪೋಸಲ್ ಆಗುವ ಭರವಸೆಯನ್ನು ಹೊಂದಿದ್ದೇವೆ. ಈ ರೀತಿ ಇದೆ. ಇಲ್ಲಿ ನಾವೊಂದು ವಿಶೇಷ ರಾಮನಗರ ಡಿಸ್ಟಿಕ್ನ ಒಂದು ವಿಶೇಷ ಪ್ರಕರಣ ಅಂತಂದ್ರೆ 90 ವರ್ಷದ ಮಹಿಳೆ, ಅವಳ ಮಗ ಲಂಡನ್ ನಲ್ಲಿದ್ದ. ಅದು ವಿಭಾಗ ಕೋರಿ ಸಲ್ಲಿಸಿದಂತ ದಾವೆ ಹಿರಿಯ ಸಿವಿಲ್ ನ್ಯಾಯಾಲಯ ರಾಮನಗರದಲ್ಲಿದ್ದಾಗ ಅದು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಲಂಡನ್ಗೆ ನಾವು ಲಿಂಕ್ ಮಾಡ್ಕೊಂಡು ನಂತರ ಈ ಮಹಿಳೆಯನ್ನು ಇಲ್ಲಿ ಕುಂದಿರಿಸಿಕೊಂಡು ನಂತರ ತಾಯಿ ಮತ್ತು ಮಗನ ಮಧ್ಯೆ ನಾವು ರಾಜಿ ಬಗ್ಗೆ ಮಾತನಾಡಿದಾಗ ಇಬ್ಬರು ಸಹಿತ ಒಮ್ಮತದಿಂದ ಒಪ್ಪಿಕೊಂಡು ಆ ಒಂದು ಲಂಡನ್ ನಲ್ಲಿ ಇದ್ದರೂ ಸಹಿತ ಇಬ್ಬರು ಒಮ್ಮತ ಇಟ್ಕೊಂಡು ಅದನ್ನು ರಾಜಿ ಮಾಡಿದ್ರು. ಅದು 90 ವರ್ಷದ ಮಹಿಳೆ ಮತ್ತು ಲಂಡನ್ ಇದೆ. ಇದು ಒಂದು ವಿಶೇಷವಾದಂತ ಪ್ರಕರಣ ಅಂತ ರಾಮನಗರದಲ್ಲಿ ಹೇಳಬಹುದು. ಇನ್ನು ಚಲನ ಸಂಬಂಧಪಟ್ಟಂತೆ ಪ್ರಕರಣ, ಪೊಲೀಸರಿಗೆ ಕರ್ನಾಟಕ ಸರ್ಕಾರದ ಆದೇಶ ಪ್ರಕಾರ 50% ರಿಯಾಯಿತಿ ಆಧಾರದ ಮೇಲೆ ಪ್ರಕರಣಗಳು ಇತ್ಯರ್ಥಪಡಿಸಬೇಕಂತ ಪೊಲೀಸ್ ಸರ್ಕಾರದ ಮೀಟಿಂಗ್ ಮಾಡಿದಾಗ 28,045 ಚಲನ ಪ್ರಕರಣಗಳು ಇತ್ಯರ್ಥವಾಗಿದ್ದು, ಇದರಿಂದ ಸರ್ಕಾರಕ್ಕೆ 1,80,440 ರೂಪಾಯಿ ಹಣ ವಸೂಲಾಗಿದೆ. ಇದು ಸರ್ಕಾರಕ್ಕೆ ನಮ್ಮ ಒಂದು ಲೋಕ ಅದಾಲತಿಯಿಂದ ಕೊಟ್ಟಂತ ಕೊಡುಗೆ ಅಂದ್ರೂ ತಪ್ಪಾಗಲಾರದು. ಮತ್ತಿನ್ನೇಪ್ಪ ಅಂದ್ರೆ ಇಲ್ಲಿ ಮ್ಯಾಕ್ಸಿಮಮ್ ನಾವು ಲೋಕ ಅದಾಲತ್ನಲ್ಲಿ ಹಳೆ ಕೇಸ್ಗಳನ್ನು ಇತ್ಯರ್ಥಪಡಿಸ್ಬೇಕು ಅನ್ನೋ ಒಂದು ವಿಚಾರ, ವಿಭಾಗ ಸಂಬಂಧಪಟ್ಟಂತ ವಿಚಾರ ಮತ್ತು ಈ ಮೇಂಟೆನೆನ್ಸ್ ಕೇಸ್ ಸಂಬಂಧಪಟ್ಟಂತ ವಿಚಾರನ ಆದಷ್ಟು ಪ್ರಥಮ ಪ್ರಾಶಸ್ತ್ಯ ಕೊಟ್ಟು ಬಗೆಹರಿಸೋ ನಾವು ಗುರಿಯನ್ನು ಹೊಂದಿದ್ದೇವೆ. ಆ ಕಾರಣಕ್ಕೋಸ್ಕರವಾಗಿ ರಾಮನಗರ ಜಿಲ್ಲೆ ಅಥವಾ ಬೆಂಗಳೂರು ದಕ್ಷಿಣ ಜಿಲ್ಲೆ ರಾಮನಗರ ಡಿಸ್ಟಿಕ್ ವ್ಯಾಪ್ತಿಯಲ್ಲಿರ್ತಕ್ಕಂಥ ಎಲ್ಲಾ ತಾಲೂಕಿನಲ್ಲಿಯೂ ಸಹಿತ ಲೋಕ ಅದಾಲತ್ ನಡೀತಾ ಇದೆ. ಪುನಃ ಸಾಯಂಕಾಲ ಒಳಗೆ ಇನ್ನೂ ಎಷ್ಟು ಕೇಸ್ ಆಗ್ತಾ ಆ ರೀತಿ ನಾವು ನಿಮಗೆ ಮಾಹಿತಿಯನ್ನು ಕೊಡುತ್ತೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭ ಹೇಳಕ್ ಇಷ್ಟಪಡ್ತೇವೆ.